ಇರಾನ್ ದಾಳಿಗೆ ತತ್ತರಿಸಿದಂತಹ ಇಸ್ರೇಲ್ 2 ಹಂತಗಳಲ್ಲಿ 27 ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿ. ಇಸ್ರೇಲ್ನಲ್ಲಿ ಇರಾನ್ ದಾಳಿ. ಎಸ್, ಹೌದು ವೀಕ್ಷಕರೇ, ಈ ಹಿಂದೆ ಇಸ್ರೇಲ್ ದಾಳಿಯನ್ನ ಮಾಡಿತ್ತು ಇರಾನ್ಗೆ. ಆದ್ರೆ ಈಗ ಇರಾನ್ ಸೈಲೆಂಟ್ ಆಗಿಲ್ಲ. ಇರಾನ್ ತನ್ನ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇರುವಂತದ್ದು. ಇಸ್ರೇಲ್ ವಿಮಾನ ನಿಲ್ದಾಣ, ಜೈವಿಕ ಅಧ್ಯಯನ ಸಂಸ್ಥೆಗಳ ಮೇಲೆ ದಾಳಿ. ಸರಕು ಸಾಗಾಣಿಕೆ ಕೇಂದ್ರ, ಕಮಾಂಡ್ ಕಂಟ್ರೋಲ್ ಸ್ಥಳಗಳ ಮೇಲೂ ಕೂಡ ದಾಳಿ. ಇರಾನ್ನ ಭಾರೀ ದಾಳಿಗೆ ತತ್ತರಿಸಿ ಬಿದ್ದಂತಹ ಇಸ್ರೇಲ್ ವಿಮಾನ ನಿಲ್ದಾಣಗಳ ಮೇಲೆ ಇರಾನ್ ದಾಳಿ. ಇಸ್ರೇಲ್ನ ಬೇನ್ ಗುರಿಯಾನ್ ವಿಮಾನ ನಿಲ್ದಾಣದ ಮೇಲೆ ದಾಳಿ. ಇರಾನ್ ಸೇನಾ ಪಡೆಗಳು ದಾಳಿ ನಡೆಸಿದ್ದಾಗಿ ಇರಾನ್ನಿಂದಲೇ ಮಾಹಿತಿ. ಘನ ದ್ರವ ರೂಪದ ಸ್ಫೋಟಕಗಳನ್ನು ಬಳಸಿ ದಾಳಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಇಸ್ರೇಲ್ ವಿಮಾನ ನಿಲ್ದಾಣ, ಜೈವಿಕ ಅಧ್ಯಯನ ಸಂಸ್ಥೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ ಸಪೋರ್ಟಿಗಿತ್ತು. ಅಮೆರಿಕ ಈ ಹಿಂದೆ 3 ಸ್ಥಳಗಳಿಗೆ ಜೈವಿಕ ನ್ಯೂಕ್ಲಿಯರ್ ಅಣುಸ್ಥಾವರಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿತ್ತು. ಅವರಿಗೆ ಹೆದರಿಕೆಯನ್ನ ಹುಟ್ಟಿಸಿರುವಂತಹ ಅಮೆರಿಕ ಇಸ್ರೇಲ್ ಪರವಾಗಿ ನಿಂತಿತ್ತು. GBU-57 ಹೆಸರಿನ ಭಾರೀ ಗಾತ್ರದ ಬಾಂಬ್ ಅನ್ನ ಬಳಸಿರುವಂತಹ ಅಮೆರಿಕ ಸತತ 37 ಗಂಟೆಗಳ ಹಾರಾಟ ಮಾಡಿದಂತಹ B-2 ಎನ್ನುವಂತಹ ಬಾಂಬರ್, ಆ ಬಾಂಬರ್ನಿಂದ ಇಡೀ ಇರಾನ್ನನ್ನೇ ನಡುಗಿಸಿ ಬಿಟ್ಟಿತ್ತು. ಅವರ 3 ಅಣು ಸ್ಥಾವರಗಳ ಮೇಲೆ ತನ್ನ ಅಟ್ಟಹಾಸವನ್ನು ತೋರಿದ್ದಂತಹ ಅಮೆರಿಕ ಈಗ ಸೈಲೆಂಟ್ ಆಗಿ ಕೂತ್ಕೊಂಡಿಲ್ಲ. ಆಗ್ಲೇ ಹೇಳಿತ್ತು ಏನಂತ, ನಾವು ಸೈಲೆಂಟ್ ಆಗಿ ಕೂರಲ್ಲ, ಪ್ರತಿ ದಾಳಿಯನ್ನ ಮಾಡೇ ಮಾಡ್ತೀವಿ. ಇದು ಯುದ್ಧದ ನಿಯಮವಲ್ಲ. ನೀವು ಅಮೆರಿಕಾದವರು ಹೆಲ್ಪ್ ತಗೊಂಡಿದ್ದೀರಾ. ಇಸ್ರೇಲ್ಗೆ ಹೇಳುವಂಥದ್ದು. ಇರಾನ್ ದಾಳಿಗೆ ತತ್ತರಿಸಿ ಹೋಗಿರುವಂತಹ ಇಸ್ರೇಲ್ 2 ಹಂತಗಳಲ್ಲಿ 27 ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿ. ಇಸ್ರೇಲ್ನಲ್ಲಿ ಇರಾನ್ ದಾಳಿಗೆ 16 ಮಂದಿ ಇಸ್ರೇಲಿಗರಿಗೆ ಗಾಯ. ಇರಾನ್ ದಾಳಿಗೆ ತತ್ತರಿಸಿ ಹೋಗಿರುವಂತಹ ಇಸ್ರೇಲ್ 2 ಹಂತಗಳಲ್ಲಿ 27 ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿ. ಇಸ್ರೇಲ್ನಲ್ಲಿ ಇರಾನ್ ದಾಳಿಗೆ 16 ಮಂದಿ ಇಸ್ರೇಲಿಗರಿಗೆ ಗಾಯ. ಟೆಲ್ ಅವೀವ್, ಹೈಫಾ ಒಳಗೊಂಡು 11 ಕಡೆಯಲ್ಲಿ ದಾಳಿ. ಹೇಳ್ತಾ ಇದ್ದೆ ನಾನು, ಅಮೆರಿಕ ಮಾಡಿರುವಂತಹ ಈ ಒಂದು ಕೆಲಸಕ್ಕೆ, ಅಮೆರಿಕ ಕಳಿಸಿರುವಂತಹ B-2 ಬಾಂಬರ್ಸ್ 37 ಸತತ ಗಂಟೆಯಿಂದ ಹಾರಾಡ್ತಾ ಇತ್ತಲ್ಲ, ಆ ಒಂದು ಬಾಂಬರ್ನಿಂದ ಇರಾನ್ ತುಂಬಾ ಅಂದ್ರೆ ತುಂಬಾ ಪರಿಣಾಮವನ್ನು ಎದುರಿಸಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಇಸ್ರೇಲ್ಗೆ ಈಗ ಬುದ್ಧಿ ಕಲಿಸಿದೆ. 2 ಹಂತಗಳಲ್ಲಿ 27 ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನಲ್ಲಿ ಇರಾನ್ ದಾಳಿಗೆ ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ. 16 ಮಂದಿ ಇಸ್ರೇಲಿಗರಿಗೆ ಗಾಯಗಳಾಗಿದೆ. ಇರಾನ್ ಸೈಲೆಂಟ್ ಆಗಿ ಕೂತ್ಕೊಳ್ಳೋದಿಲ್ಲ. ಅಮೆರಿಕಕ್ಕೂ ಕೂಡ ತನ್ನ ಡ್ರೋನ್ಗಳನ್ನ, ಕ್ಷಿಪಣಿಗಳನ್ನ ಕಳಿಸುವಂತಹ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಯುದ್ಧದ ನಿಯಮವನ್ನ ಮೀರಿದ್ದೀರಿ. ಅಕಸ್ಮಾತ್ ಇರಾನ್ನ ಜೊತೆಗೆ ಚೀನಾ ಹಾಗೂ ರಷ್ಯಾ ಬಂತು ಅಂದ್ರೆ 3ನೇ ಮಹಾಯುದ್ಧ ಫಿಕ್ಸ್. ಅಮೆರಿಕ ಯಾವತ್ತೂ, ಯಾವಾಗ್ಲೂ, ಎಷ್ಟೇ ಸಮಯವಾದರೂ ಕೂಡ B-2 ಬಾಂಬರ್ಗಳನ್ನ ಎಲ್ಲಿಗೂ ಕೂಡ ಕಳಿಸಿರ್ಲಿಲ್ಲ. B-2 ಬಾಂಬರ್ಗಳನ್ನ ಎಲ್ಲೂ ಕೂಡ ಪ್ರಯೋಗ ಮಾಡಿರಲಿಲ್ಲ. ಇಸ್ರೇಲ್ನ ಪರವಾಗಿ ಇರಾನ್ಗೆ ಕಳಿಸಿತ್ತು. ಅವರ 3 ನ್ಯೂಕ್ಲಿಯರ್ ಬಾಂಬ್ ಸ್ಥಾವರವನ್ನ ಅದು ಧ್ವಂಸ ಮಾಡಿತ್ತು. ಭೂಗರ್ಭದಲ್ಲಿ ಅಡಗಿರುವಂತಹ ಅಷ್ಟು ಅಂದ್ರೆ 3 ನ್ಯೂಕ್ಲಿಯರ್ ಬಾಂಬರ್ ಆ ಒಂದು ಏನಿದೆ ಅಲ್ಲ, ಅಲ್ಲಿ ಹೋಗಿತ್ತು.
ಎಲ್ಲರನ್ನೂ ಕೂಡ ಧ್ವಂಸಗೊಳಿಸಿತ್ತು. ಈಗ ಇರಾನ್ನ ಸರದಿಯಾಗಿದೆ. ಇರಾನ್ ದಾಳಿಗೆ ತತ್ತರಿಸಿ ಹೋಗಿದೆ ಇಸ್ರೇಲ್. 2 ಹಂತಗಳಲ್ಲಿ 27 ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಮೇಲೆ ಹೊಸ ಅತ್ಯಾಧುನಿಕ ಕ್ಷಿಪಣಿ ಪ್ರಯೋಗ ಮಾಡಿರುವಂತಹ ಇರಾನ್ ಸೈಲೆಂಟ್ ಆಗಿ ಕೂತಿಲ್ಲ. 2000 ಕಿಲೋಮೀಟರ್ ದೂರಕ್ಕೆ ಅಪ್ಪಳಿಸುವುದಾದ ಕ್ಷಿಪಣಿ 1500 ಕಿಲೋ ತೂಕದ ಸ್ಫೋಟವನ್ನ ಹೊತ್ತು ದಾಳಿ ಮಾಡಬಹುದಾದಂತಹ ಕ್ಷಿಪಣಿ. ಇದೇ ಮೊದಲ ಬಾರಿಗೆ ಇಸ್ರೇಲ್ ಯುದ್ಧದಲ್ಲಿ ಈ ಒಂದು ಕ್ಷಿಪಣಿಯ ಮೂಲಕ ದಾಳಿಯನ್ನು ಮಾಡಿದೆ. ಇಸ್ರೇಲ್ ಮೇಲೆ ಹೊಸ ಅತ್ಯಾಧುನಿಕ ಕ್ಷಿಪಣಿ ಪ್ರಯೋಗ ಮಾಡಿರುವಂತಹ ಇರಾನ್ ಖೋರ್ಷಂ ಶಹರ್ 4 ಹೆಸರಿನ ಹೊಸ ಕ್ಷಿಪಣಿ ಇದಾಗಿದೆ. 2000 ಕಿಲೋಮೀಟರ್ ದೂರಕ್ಕೆ ಅಪ್ಪಳಿಸಬಹುದಾಗಿರುವಂತಹ ಕ್ಷಿಪಣಿ ಇದು. 1500 ಕಿಲೋ ತೂಕದ ಸ್ಫೋಟಕವನ್ನ ಹೊತ್ತು ದಾಳಿ ಮಾಡಬಹುದಾಗಿರುವಂತಹ ಕ್ಷಿಪಣಿ. ಇದೇ ಮೊದಲ ಬಾರಿಗೆ ಇಸ್ರೇಲ್ ಯುದ್ಧದಲ್ಲಿ ಈ ಒಂದು ಕ್ಷಿಪಣಿಯ ಮೂಲಕ ದಾಳಿಯನ್ನು ಮಾಡಿದೆ. ಅಮೆರಿಕಾದ ಹೆಲ್ಪ್ ಕೇಳಿದ್ದಂತಹ ಇಸ್ರೇಲ್ ಅಮೆರಿಕ ಹೆಲ್ಪ್ ಮಾಡಿತ್ತು. ತದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ತಾವು ಮಾಡಿರುವಂತಹ ವಿಚಾರಗಳನ್ನ ಜಗತ್ತಿನ ಮುಂದೆ ಭಾಷಣದ ಮುಖಾಂತರ ಇಟ್ಟರು. ಎಲ್ಲೆಲ್ಲಿ ಯಾವ್ಯಾವ ಜಾಗಗಳಲ್ಲಿ ಈ ಒಂದು ವಿಮಾನ ಹೋಗಿ ಬಾಂಬರ್ ವಿಮಾನ ಹೋಗಿ ಎಲ್ಲೆಲ್ಲಿ ಸ್ಫೋಟಕ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಟ್ರಂಪ್ ಅವರು ಕೊಟ್ಟರು. ತದನಂತರ ನೇತನ್ಯಾಹು ಅವರಿಗೆ ಬೆಂಬಲ ಇದೆ ಅನ್ನುವಂತಹ ಒಂದಿಷ್ಟು ಒಳ್ಳೆ ಮಾತು ಹೇಳಿದ್ರು. ಅದಾದ ಮೇಲೆ ಆಗಲೇ ಇರಾನ್ ಹೇಳಿತ್ತು, ನಮ್ಮನ್ನು ನಾವು ಕಾಪಾಡಲಿಕ್ಕೆ ಗೊತ್ತಿದೆ, ಪ್ರತಿದಾಳಿಯನ್ನ ನಿರೀಕ್ಷೆ ಮಾಡಿ, ಪ್ರತಿದಾಳಿಯನ್ನ ಕೊಡ್ತೀವಿ, ಸೈಲೆಂಟ್ ಆಗಿ ಕೂತ್ಕೊಳ್ಳಲ್ಲ ಅಂತ. ಈಗ ತನ್ನದೇ ರೂಪದಲ್ಲಿ ಪ್ರತಿದಾಳಿಯನ್ನ ಮಾಡಿದೆ. ಇದು ಅಮೆರಿಕ ಇರಾನ್ ದಾಳಿಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸುದ್ದಿ. ಇರಾನ್ ಮೇಲೆ ಅಮೆರಿಕ ದಾಳಿಯೇ ವೇಸ್ಟ್ ಆಯ್ತಾ? ಅಮೆರಿಕ ದಾಳಿಗೂ ಮೊದಲೇ ಎಚ್ಚೆತ್ತುಕೊಂಡಿತ್ತ ಇರಾನ್. ಫೋರ್ಡೌನ್ ನ್ಯೂಕ್ಲಿಯರ್ ಕೇಂದ್ರದ ಧ್ವಂಸವೇ ಇಸ್ರೇಲ್ನ ಪ್ಲಸ್ ಆಗಿತ್ತು. 265 ಅಡಿ ಭೂ ಆಳದಲ್ಲಿರುವಂತಹ ಈ ಒಂದು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಕೇಂದ್ರ ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಅಲ್ಲೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಂತಹ ಇರಾನ್, ಹೀಗಾಗಿ ಇಷ್ಟು ಆಳದ ನ್ಯೂಕ್ಲಿಯರ್ ಕೇಂದ್ರವನ್ನ ಧ್ವಂಸ ಮಾಡಲಿಕ್ಕೆ ಭಾರೀ ಬಾಂಬ್ ಬಳಕೆಯಾಗಿತ್ತು. ಇದು ಅಮೆರಿಕ ಇರಾನ್ ದಾಳಿಗೆ ಸಂಬಂಧಪಟ್ಟಿರುವಂತಹ ಅತಿ ದೊಡ್ಡ ಸುದ್ದಿ. ಇರಾನ್ನ ಮೇಲೆ ಅಮೆರಿಕ ದಾಳಿಯೇ ವೇಸ್ಟ್ ಆಯ್ತಾ ಎನ್ನುವಂಥದ್ದು. ಅಮೆರಿಕ ದಾಳಿಗೂ ಮೊದಲೇ ಎಚ್ಚೆತ್ತುಕೊಂಡಿದ್ದಂತಹ ಇರಾನ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಕೇಂದ್ರವನ್ನ ಶಿಫ್ಟ್ ಮಾಡಿದ್ದಂತಹ ಇರಾನ್ ನ್ಯೂಕ್ಲಿಯರ್ ಸಂಬಂಧಿ ವ್ಯವಸ್ಥೆಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಂತಹ ಇರಾನ್ ಫೋರ್ಡೌ ನ್ಯೂಕ್ಲಿಯರ್ ಕೇಂದ್ರವೇ ಧ್ವಂಸವಾಯಿತು ಅಂತ ಹೇಳಿ ಖುಷಿ ಪಟ್ಟಿದ್ರು. ಅದಾಗ್ಲಿಲ್ವಾ? 265 ಅಡಿ ಭೂ ಆಳದಲ್ಲಿರುವಂತಹ ಈ ಒಂದು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನ ಧ್ವಂಸಗೊಳಿಸಲಿಕ್ಕೆ ಅಮೆರಿಕದ ಹತ್ತಿರ ಸಹಾಯ ಕೇಳಿದ್ದಂತಹ ಇಸ್ರೇಲ್ ಈಗ ತಲೆಬಾಗುವಂತಹ ಪರಿಸ್ಥಿತಿ ಬಂದು ಹೋಯ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಕೇಂದ್ರವನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಯಾಕಂತಂದ್ರೆ ಅವರಿಗೆ ಮೊದಲೇ ಗೊತ್ತಿತ್ತು, ಇರಾನ್ ಅವರಿಗೆ ಇದು ಬೇರೆ ಎಲ್ಲೋ ಕಡೆಗೆ ಹೋಗ್ತಾ ಇದೆ ಇಸ್ರೇಲ್ನ ಮನಸ್ಸು. ಆ ಒಂದು ಕಾರಣಕ್ಕೆ ನಮ್ಮ ರಿಸ್ಕ್ ಅನ್ನು ನಾವು ತಗೊಳ್ಳಿಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಅಮೆರಿಕದ ಮೇಲೂ ಇರಾನ್ ಪ್ರತಿದಾಳಿ ಸಾಧ್ಯತೆ. ಪ್ರಚೋದಿತ ಅಮೆರಿಕದ ದಾಳಿಗೆ ಪ್ರತಿಕಾರ ಸಾಧ್ಯತೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ 20 ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಸಾಧ್ಯತೆ. ಇರಾನ್ಗೆ ಹತ್ತಿರವಾಗಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ. ಡ್ರೋನ್ ತನ್ನ ಯುದ್ಧ ದೋಣಿಗಳ ಮೂಲಕ ದಾಳಿಗೂ ಆಲೋಚನೆ. ಅಮೆರಿಕ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ.
ಅಥವಾ ಸದ್ಯಕ್ಕೆ ಸುಮ್ಮನಾಗಿ ಸ್ಥಿತಿಗಳ ಬಗ್ಗೆ ತಿಳಿದುಕೊಂಡು ಅದಾದ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ತನ್ನ ಯುದ್ಧ ನೆಲೆಗಳನ್ನ ಕಟ್ಟೆಚ್ಚರದಲ್ಲಿ ಇರಿಸಿರುವಂತಹ ಅಮೆರಿಕಾದ ಈ ಒಂದು ಕಟ್ಟೆಚ್ಚರವನ್ನ ತೆರವುಗೊಳಿಸಿರುವ ಬಳಿಕ ಇರಾನ್ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. 60 ಮೀಟರ್ ಆಳಕ್ಕೆ ನುಗ್ಗಬಹುದಾಗಿರುವಂತಹ JBU-57 ಬಾಂಬ್ನ ಬಳಕೆ. ಆದರೆ ಅಮೆರಿಕ ದಾಳಿಗೂ ಮೊದಲೇ ನ್ಯೂಕ್ಲಿಯರ್ ಕೇಂದ್ರವನ್ನೇ ಶಿಫ್ಟ್ ಮಾಡಿದ್ದಂತಹ ಇರಾನ್ ಚಾಣಾಕ್ಷ ಇರಾನ್. ಅಮೆರಿಕದ ಮೇಲೂ ಕೂಡ ಇರಾನ್ ಪ್ರತಿದಾಳಿ ಮಾಡುವಂತಹ ಸಾಧ್ಯತೆ. ಎಸ್ ವೀಕ್ಷಕರೇ, ಅಮೆರಿಕದ ಮೇಲೂ ಕೂಡ ಇರಾನ್ ಪ್ರತಿದಾಳಿಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇರಾನ್ ಇನ್ನೂ ಕೋಪವನ್ನ ಕಡಿಮೆ ಮಾಡಿಕೊಳ್ತಾ ಇಲ್ಲ. ಇಸ್ರೇಲ್ ಹೋಗಿ ಅಮೆರಿಕಕ್ಕೆ ಕೇಳಿರುವಂತಹ ಸಹಾಯವನ್ನ ಇರಾನ್ ಯಾವ ಕಾರಣಕ್ಕೂ ಕೂಡ ಅದನ್ನ ಕರಗಿಸ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಸೊ ಆ ಒಂದು ನಿಟ್ಟಿನಲ್ಲಿ ನ್ಯೂಕ್ಲಿಯರ್ ಸಂಸ್ಥೆಗಳಿಗೆ ತಯಾರು ಮಾಡುವಂತಹ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಒಂದು ಮನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಒಂದು ದೊಡ್ಡ ಕಂಪನಿ ಅನ್ಕೊಳ್ಳೋಣ. ಆ ಒಂದು ಕಂಪನಿಗಳಿಗೆ ಈ ಒಂದು ಬಾಂಬ್ ಅನ್ನು ಹಾಕಲಾಗಿತ್ತು. ಆದರೆ ಇರಾನ್ಗೆ ಈ ವಿಚಾರ ಮೊದಲೇ ಗೊತ್ತಿತ್ತು, ಈ ತರ ಕೆಲಸಗಳಾಗುತ್ತೆ, ಇಸ್ರೇಲ್ ತನ್ನ ಕೈಲಿ ಆಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಮೆರಿಕದ ಹೆಲ್ಪ್ ಕೇಳಬಹುದು. ಅಮೆರಿಕ ಒಲವಿನಲ್ಲಿ ಇದೆ. ಆ ಒಂದು ಕಾರಣಕ್ಕೆ ಮೊದಲು ಈ ಒಂದು ಅಣು ಕಾರ್ಯಕ್ರಮವನ್ನ ಮಾಡುವಂತಹ ಈ ಒಂದು ಸಂಸ್ಥೆಯನ್ನ ಬೇರೆ ಕಡೆಗೆ ಇಡುವ ಅಂತ ಹೇಳಿ ಥಿಂಕ್ ಮಾಡಿದ್ದಂತಹ ಇರಾನ್ ಮಾಹಿತಿಯನ್ನ ಮೊದಲೇ ತಿಳಿದು ಬೇರೆಡೆ ಸ್ಥಳಾಂತರ ಮಾಡಿತ್ತು. ಅದು ಗೊತ್ತಿಲ್ಲದೆ ಅಮೆರಿಕಾದ B-2 ಬಾಂಬರ್ ಭೂಗರ್ಭವನ್ನ ಸೀಳಿ ಅಲ್ಲಿಗೆ ಹೋಗಿತ್ತು, ಧ್ವಂಸ ಮಾಡಿ ಬಂದಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.